ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಪಂಚನಾಯಕ್. ಡಿ ಗ್ಯಾಂಗ್ ಒಂದು ರೀತಿಯಲ್ಲಿ ನಾನೊಂದು ತೀರ ನೀನೊಂದು ತೀರದಂತಾಗಿದೆ. ಡಿ ಗ್ಯಾಂಗ್ ಅಭಿಮಾನಿಗಳಿಗೆ ಇದೊಂದು ರೀತಿಯಲ್ಲಿ ಬೇಸರವೂ ಕೂಡ ಉಂಟಾಗಿದೆ. ನಟ ದರ್ಶನ್ ಮತ್ತು ಗ್ಯಾಂಗ್ ಇದೀಗ ಚಿದ್ರ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಹೌದು, ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಜೈಲಿನಲ್ಲಿರುವ ನಟ ದರ್ಶನ್ ಹಾಗೂ ಆತನ ಸಹಚರ ಖೈದಿಗಳಿಗೆ ಜೈಲಿನಲ್ಲಿ ವಿಶೇಷ ಸೌಲಭ್ಯಗಳನ್ನು ನೀಡಿರುವ ಪ್ರಕರಣ ಸಂಬಂಧಿಸಿದಂತೆ ಎಲ್ಲ ಆರೋಪಿಗಳನ್ನು ಕೂಡ ಬೇರೆ ಬೇರೆ ಜೈಲಿಗೆ ಸ್ಥಳಾಂತರ ಮಾಡಲಾಗಿದೆ. ಇನ್ನು ಕೋರ್ಟ್ ಆದೇಶದ ಅನ್ವಯ ನಟ ದರ್ಶನ್ ರವರನ್ನ ಬಳ್ಳಾರಿಯ ಕಾರಾಗೃಹಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಇನ್ನು ಈ ಒಂದು ಹತ್ಯೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿದಂತೆ ಒಟ್ಟು 17 ಮಂದಿ ವಿಚಾರಣೆ ಖೈದಿಗಳಿಗೆ ಇದೀಗ ಬೆಂಗಳೂರಿನ ಪರಪ್ಪರ ಅಗ್ರಹಾರ ಜೈಲಿನಿಂದ ಇವರಿಗೆ ರಾಜ್ಯಾತೀತ ಸಿಗುತ್ತಿರುವ ಹಿನ್ನೆಲೆಯಲ್ಲಿ ಸಾಕ್ಷಿ ಎಂಬಂತೆ ಒಂದಿಷ್ಟು ಫೋಟೋಗಳು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇತ್ತು. ಇನ್ನು ಬೆಂಗಳೂರಿನ ಪರಪ್ಪರ ಅಗ್ರಹಾರ ಜೈಲಿನಿಂದ ಬಳ್ಳಾರಿಗೆ ಆಗಮಿಸಿದ್ದಾಯಿತು. ಫೋಟೋಗಳು ವೈರಲ್ ಆಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಕರ್ನಾಟಕ ಗೃಹ ಇಲಾಖೆ ಹಾಗೂ ಪೊಲೀಸರು ನ್ಯಾಯಾಲಯದ ಆದೇಶ ಪಡೆದು ಇಂದು ರಾಜ್ಯದ ವಿವಿಧ ಜೈಲುಗಳಿಗೆ ಆರೋಪಿಗಳನ್ನು ಸ್ಥಳಾಂತರ ಮಾಡಿದ್ದಾರೆ. ಈ ಪೈಕಿ ನಟ ದರ್ಶನ್ ಬಳ್ಳಾರಿ ಕಾರಾಗೃಹಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಬೆಂಗಳೂರಿನ ಪರಪ್ಪರ ಅಗ್ರಹಾರ ಜೈಲಿನಲ್ಲಿ ಕೆಲ ನಿಯಮ ಗಾಳಿಗೆ ತೂರಿದ್ರು. ಆದರೆ ಇದೀಗ ಬಳ್ಳಾರಿ ಜೈಲಿನೊಳಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪಕ್ಕ ಪಾಲಿಸಬೇಕಾಗುತ್ತದೆ. ಇದು ಅತ್ಯಂತ ಕಠಿಣ ಜೈಲಾಗಿದೆ. ಇನ್ನು ಸಾಮಾನ್ಯ ಖೈದಿಯಂತೆ ಕೂಡ ಇದೀಗ ನಟ ದರ್ಶನ್ ಇರಬೇಕಾಗಿದೆ ಎಂದು ಕೂಡ ಇಲ್ಲಿನ ಅಧಿಕಾರಿಗಳು ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ. ಈ ಕುರಿತಂತೆ ಬಳ್ಳಾರಿ ಎಸ್ಪಿ ಶೋಭಾ ರಾಣಿ ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದಾರೆ. ಇನ್ನು ಈಗಾಗಲೇ ಪೊಲೀಸರು ಜೈಲಿನಿಂದ ಕೂಡ ಸುತ್ತಮುತ್ತಲ ಬಿಗಿ ಬಂದೋಬಸ್ತ್ ಭದ್ರತೆ ಕೂಡ ಮಾಡಿದ್ದಾರೆ. ಈ ಮಧ್ಯೆ ತಮ್ಮ ನೆಚ್ಚಿನ ನಟ ದರ್ಶನ್ ಜೈಲಿಗೆ ಶಿಫ್ಟ್ ವಿಚಾರ ತಿಳಿದು ಅಪಾರ ಅಭಿಮಾನಿಗಳು ಕೂಡ ಜೈಲಿನ ಸುತ್ತಮುತ್ತ ದೌಡಾಯಿಸ್ತಾ ಇದ್ದಾರೆ. ಇನ್ನು ನಟ ದರ್ಶನ್ ಅನ್ನೋ ಮಾತ್ರ ಅತ್ಯಂತ ಹಳೆಯ ಜೈಲು ಪೈಕಿ ಒಂದಾದ ಇದು ಬಳ್ಳಾರಿ ಜೈಲ್. ಇದೊಂದು ರೀತಿಯಲ್ಲಿ ಕರಾಳ ಜೈಲು ಕೂಡ ಆಗಿದೆ. ಇದು ತಪ್ಪಿತಸ್ಥರಿಗೆ, ದೇಶದ್ರೋಹಿಗಳೇ ಅತ್ಯಂತ ಕಠಿಣವಾದ ಜೈಲು. ಇದು ದೇಶದಲ್ಲಿ 2ನೇ ಸ್ಥಾನವನ್ನು ಹೊಂದಿರತಕ್ಕಂಥ ಬಳ್ಳಾರಿ ಜೈಲಲ್ಲಿ ಇದೀಗ ನಟ ದರ್ಶನ್ ಕಾಲ ಕಳೆಯಬೇಕಾಗಿದೆ. ಇನ್ನು ಆಗಸ್ಟ್ 28ರಂದು ಮಧ್ಯಾಹ್ನ ಹೊತ್ತಿಗೆ ಸ್ಥಳಾಂತರಿಸುವ ಕಾರ್ಯ ಪೂರ್ಣಗೊಂಡಿದೆ. ಈ ಸಂಬಂಧ ಪೊಲೀಸರು ಜೈಲಧಿಕಾರಿಗಳು ಅಗತ್ಯ ತಯಾರಿಯನ್ನು ಸಂಪೂರ್ಣ ಮಾಡಿಕೊಂಡು ಆರೋಪಿಗೆ ಶಿಫ್ಟ್ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಜೈಲಿನ ಕೂಡ ವಿಡಿಯೋ ಎಲ್ಲ ಕಾನ್ಫರೆನ್ಸ್ ಸೌಲಭ್ಯವನ್ನು ಕೂಡ ಒದಗಿಸಿದರು. ಇನ್ನು ನಟ ದರ್ಶನ್ ಮತ್ತಿತರ ಆರೋಪಿಗಳ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯಗೊಳ್ಳಲಿದೆ. ಆರೋಪಿಗಳ ಆಯಾ ಜೈಲಿನಿಂದಲೇ ವಿಚಾರಣೆ ಹಾಜರುಪಡಿಸಲಾಗಿದ್ದಾರೆ. ಇನ್ನು ಇಂದಿಗೆ ದರ್ಶನ್ 70ನೇ ದಿನದ ಜೈಲುವಾಸ ಕಳೆಯಬೇಕಾಗಿದ್ದ ಜೈಲಿಗೆ ಇದೀಗ ಬಳ್ಳಾರಿ ಜೈಲಿಗೆ ಅವರ ಜೈಲೂಟದ ದಿನಗಳು ಶುರುವಾಗಿದೆ. ಅಂದು ರಾತ್ರಿಯಿಂದಲೇ ಕಾದು ಕುಳಿತ ಅಭಿಮಾನಿಗಳು ನಟ ದರ್ಶನ್ ಬಳ್ಳಾರಿ ಸೇರಿದಂತೆ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಅಭಿಮಾನಿಗಳನ್ನು ಸಂಪಾದಿಸಿದ್ದಾರೆ. ಇನ್ನು ನೆಚ್ಚಿನ ನಟ ಬಳ್ಳಾರಿಗೆ ಬರುತ್ತಿದ್ದಾರೆ ಎಂದು ಗೊತ್ತಾಗುತ್ತಿದ್ದಂತೆ ಬಳ್ಳಾರಿ ಹಾಗೂ ಅಕ್ಕಪಕ್ಕದ ಜಿಲ್ಲೆಗಳ ಅಭಿಮಾನಿಗಳು ಬಳ್ಳಾರಿ ಜೈಲಿನಿಂದ ಆಗಮಿಸಿದ್ದಾರೆ. ದರ್ಶನ್ ನೋಡಲು ಕಾದು ಕುಳಿತಿದ್ರು. ಇನ್ನು ಜೈಲಿನಲ್ಲಿ ವಿಶೇಷ ಸೆಲ್ನಲ್ಲಿ ಇದೀಗ ನಟ ದರ್ಶನ್ ಅವರಿಗೆ ನೀಡಲಿದೆ. ಇನ್ನು ಖೈದಿ ನಂಬರ್ 511 ಕೊಟ್ಟು ಇದೀಗ ಬೆಂಗಳೂರಿನ ಪರಪ್ಪರ ಅಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಆಗಿರುವ ನಟ ದರ್ಶನ್ ಅನ್ನು ವಿಶೇಷ ಬ್ಯಾರೆಕ್ನಲ್ಲಿ ಇರಿಸಲಾಗಿದೆ. ಸೊ ಈ ಒಂದು ನಿಟ್ಟಿನಲ್ಲಿ ಕೂಡ ಇದೀಗ ನಟ ದರ್ಶನ್ ಇದೀಗ ಬಳ್ಳಾರಿ ಜೈಲಿಗೆ ಕಾಲ ಕಳೆಯಬೇಕಾಗಿದೆ. ಜೈಲಿನ ಅಧಿಕಾರಿಗಳು ಪ್ರತಿ ಹಂತದಲ್ಲೂ ಕೂಡ ಸೂಕ್ತ ಪರಿಶೀಲನೆಯನ್ನು ಮಾಡ್ಕೋಬೇಕಾಗುತ್ತದೆ. ಇನ್ನು ವಿಶೇಷ ಸೆಲ್ನಲ್ಲಿ ಅಂತಿಮ ಹಂತದ ಪರಿಶೀಲನೆ ಕೂಡ ಮುಗಿದಿದೆ. ಇನ್ನು ಸಿಸಿ ಕ್ಯಾಮೆರಾ ಭದ್ರತೆ ಹೆಚ್ಚಿನ ಮಟ್ಟದಲ್ಲಿ ಕೂಡ ಇಲ್ಲಿ ಒದಗಿಸಲಾಗಿದೆ. ಎಲ್ಲವನ್ನು ಕೂಡ ಇಲ್ಲಿ ಅಚ್ಚುಕಟ್ಟಾಗಿಯೇ ನೋಡಿಕೊಳ್ಳುವಂತಹ ಪರಿಸ್ಥಿತಿ ಇದೀಗ ಬಳ್ಳಾರಿ ಜೈಲಿನ ಅಧಿಕಾರಿಗಳು ಮಾಡಬೇಕಾಗಿದೆ. ನಟ ದರ್ಶನ್ ಜೈಲಿಗೆ ಬರುತ್ತಿದ್ದಂತೆ ವೈದ್ಯಕೀಯ ತಪಾಸಣೆ ಕೂಡ ನಡೆಸಿ ವರದಿಯನ್ನು ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಕೂಡ ನೀಡಿದ್ದಾರೆ. ಇನ್ನು ದರ್ಶನ್ ವಿಶೇಷ ಸೆಲ್ಗೆ ಶಿಫ್ಟ್, ಇನ್ನಿತರ ಆರೋಪಿಗಳು ಕೂಡ ಬೇರೆ ಬೇರೆ ಜೈಲುಗಳಿಗೆ ಸಾಮಾನ್ಯ ಬ್ಯಾರೆಕ್ನಲ್ಲಿ ಇಡಲು ಈಗಾಗಲೇ ಅವ್ರನ್ನ ಸರ್ಕಾರ ಸೂಚಿಸಿದೆ. ಇನ್ನು ಪವಿತ್ರ ಗೌಡ ಸೇರಿ ಹಲವರಿಗೆ ಬೆಂಗಳೂರು ಜೈಲನ್ನು ಕೂಡ ಇರಿಸಲಾಗಿದೆ. ಪ್ರಕರಣ A1 ಆರೋಪಿ ಪವಿತ್ರ ಗೌಡ, ಅನುಕುಮಾರ್, ದೀಪಕ್ ಪರಪ್ಪರ ಅಗ್ರಹಾರ ಜೈಲಲ್ಲಿ ಉಳಿಯಲಿದ್ದಾರೆ ಎಂಬ ಮಾಹಿತಿ ಕೂಡ ನಮಗೆ ಬಂದಿದೆ. ಇನ್ನು ಪವನ್, ರಾಘವೇಂದ್ರ, ನಂದೀಶ್ ಮೈಸೂರು ಜೈಲಿಗೆ ಹೋಗಿದ್ದಾರೆ. ಇನ್ನು ಜಗದೀಶ್, ಲಕ್ಷ್ಮಣ್ ಶಿವಮೊಗ್ಗ ಜೈಲಲ್ಲಿ ಇದ್ದಾರೆ. ಇನ್ನು ಧನರಾಜ್ ಧಾರವಾಡ, ವಿನಯ್ ವಿಜಯಪುರ ಜೈಲಲ್ಲಿ, ಇನ್ನು ಪ್ರದೋಷ್ ಬೆಳಗಾವಿ,
ನಾಗರಾಜ್ ಕಲಬುರಗಿ ಜೈಲಿಗೆ ಸ್ಥಳಾಂತರ ಮಾಡಲಾಗಿದೆ. ಒಟ್ಟು 17 ಖೈದಿಗಳಿಗೆ ಇದೀಗ ಸ್ಥಳಾಂತರ ಮಾಡಲಾಗಿದೆ. ಈ ಕುರಿತಂತೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೂಡ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇನ್ನು ಜೈಲಿನ ಒಳ ವಿಹಾಂಗ ನೋಟವನ್ನು ಕೂಡ ನಿಮ್ಮ ಊಟ ಮಾಮೂಲಿ ಎಲ್ರಿಗೂ ಏನಿರುತ್ತೆ ಅದೇ ಊಟ ಮಾಡಿಲ್ಲ ಇಲ್ಲ ಇಲ್ಲ ಆತರ ಅದು ನನಗೆ ಇದಿಲ್ಲ ಗಮನಕ್ಕಿಲ್ಲ. ಆಮೇಲೆ ಆತರದ್ದು ಯಾವ್ದೂ ಇಲ್ಲ ಆಯ್ತಲ್ಲ. ಎಲ್ರಿಗೂ ಏನ್ ನಾರ್ಮಲ್ ಫುಡ್ ಇದೆ ಅದೇ ಹೋಗಿರುತ್ತೆ ತಗೊಂಡಿರ್ತಾರೆ. ಬಳೆ ಆಗಿರ್ಬೋದು, ದಾರವನ್ನಾಗಿರ್ಬೋದು, ಕೊಡಲಿರ್ತಕ್ಕಂಥ ಬರಗಳನ್ನ ರಿಮೂವ್ ಮಾಡ್ಲಿಕ್ಕೆ ಹಿಂದೇಟ್ ಹಾಕಿದ್ರು. ಆತರದ್ದು ಯಾವ್ದೂ ಇಲ್ಲ. ಆತರ ಹಿಂದೇಟ್ ಹಾಕಿರೋದೆಲ್ಲ ಇಲ್ಲ. ಅದು ಸ್ವಲ್ಪ ಟೈಟ್ ಇತ್ತಲ್ಲ, ಹಂಗಾಗಿ ಅದು ರಿಮೂವ್ ಮಾಡ್ಲಿಕ್ಕೆ ಕಷ್ಟ ಆಯ್ತು. ಅಷ್ಟು ಬಿಟ್ರೆ ಹಿಂದೇಟ್ ಹಾಕಿರೋದು ಆತರದ್ದು ಯಾವ್ದು ಇಲ್ಲ. ಬ್ರಾಂಡೆಡ್ ಎಲ್ಲ ಬಟ್ಟೆಗಳನ್ನೆಲ್ಲ ಹಾಕೊಂಡು ಬಂದಿದ್ರು, ಹಾಗಾಗಿ ಅದು ವಿವಾದ ಆಗಿತ್ತು. ಇವತ್ತು DIG ಕೂಡ ನೋಟಿಸ್ ಕೊಟ್ಟಿದ್ರು ಮೇಡಮ್. ಕೆಲವೊಂದು ಆತರ ಇಲ್ಲ. ಯಾರ್ಯಾರು ನೋಟಿಸ್ ಕೊಟ್ಟಿದ್ರು? ಅಲ್ಲ ಮಾಮೂಲಿಯಾಗಿ ನಾನು ಹೇಳ್ತೀನಿ, ಎನಿ ಜೈಲ್ ಇದು ಜನರಲ್ ಮಾಹಿತಿ. ಇದು ದರ್ಶನ್ ಅವ್ರ ಬಗ್ಗೆ ಅಂತ ಅಲ್ಲ ನಾನು ಹೇಳ್ತಾ ಇರೋದು, ಇದು ಜನರಲ್ ಮಾಹಿತಿ. ಇದರಲ್ಲಿ ಕನ್ವಿಕ್ಟ್ಸ್ ಇರ್ತಾರೆ ಪ್ರಿಸನರ್ಸ್ ಅಲ್ಲಿ, ಮತ್ತೆ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಇರ್ತಾರೆ. ಕನ್ವಿಕ್ಟ್ಸ್ ಆದ್ರೆ ಬಟ್ಟೆಗಳಲ್ಲಿ ರಿಸ್ಟ್ರಿಕ್ಷನ್ ಇರ್ತದೆ, ವೆರಾಸ್ ಅಂಡರ್ ಟ್ರಯಲ್ ಪ್ರಿಸನರ್ಸ್ಗೆ ಅದಿರಲ್ಲ. UTP ನಂಬರ್ ಕೊಟ್ಟರು. UTP ಖೈದಿ ನಂಬರ್ ಏನಿದೆ ಮೇಡಮ್ ಈಗ ಇಲ್ಲಿ ಅದು ಅಫಿಷಿಯಲ್, ಅದು ಮಾಧ್ಯಮದಲ್ಲಿ ಹೇಳುವಂತ ವಿಚಾರ ಅಲ್ಲ. ಅದು ಇಟ್ಸ್ ಅನ್ ಅಫಿಷಿಯಲ್ ಮ್ಯಾಟರ್. ಐ ಕ್ಯಾನ್ ನಾಟ್ ಡಿಸ್ಕ್ಲೋಸ್ ಹಿಯರ್. ಇಲ್ಲ, ಜೈಲ್ ರೂಲ್ಸ್ ಗಳನ್ನ ಫಾಲೋ ಮಾಡ್ತಿದ್ದಾರೆ ಖಂಡಿತ. ಆತರ ಯಾವ್ದು ಇಲ್ಲ, ಅದೆಲ್ಲ ವದಂತಿ. ಅದು ದಯವಿಟ್ಟು ಅದನ್ನೆಲ್ಲ ನಂಬೇಡಿ. ಹೌದು, ಜೈಲ್ ರೂಲ್ಸ್ ಫಾಲೋ ಮಾಡ್ಲೇಬೇಕಲ್ಲ, ಮಾಡ್ತಾರೆ. ಅದ್ರಲ್ಲಿ ಏನಿಲ್ಲ. ವದಂತಿಗೆ ಕಿವಿ ಒಂದು ಗಂಟೆಗಳ ಕಾಲ ನೀವು ಒಳಗಡೆ ಇದ್ರಿ, ಏನೇನು ಪರಿಶೀಲನೆ ಅಲ್ಲ, ಇದು ರೊಟೀನ್. ಇದು ನಾರ್ಮಲ್ ರೊಟೀನ್. ನಾವು ಮತ್ತೆ ಜೈಲ್ ಸೂಪರ್ಡೆಂಟ್ ಮತ್ತೆ ವಿತ್ ಸ್ಟಾಫ್ ಎಲ್ಲ ಡಿಸ್ಕಷನ್ ಮಾಮೂಲಿ. ಇದು ರೊಟೀನ್ ವರ್ಕ್ ಮಾಡ್ತಾ ಇರೋದಷ್ಟೇ. ಇದು ಆಯ್ತಲ್ಲ, ಬೇರೆ ಇವತ್ತು ಒಂದು ಘಟನೆ ಆಗಿರುವಂತ ಈಗ ಜೈಲಿಗೆ ಸಂಬಂಧಪಟ್ಟಂಗೆ ಇವತ್ತು ದರ್ಶನ್ ಅವ್ರು ಕರ್ಕೊಂಡ್ ಬರ್ಬೇಕಾದ್ರೆ ಕೈಯಲ್ಲಿ ಕೋಳ ಹಾಕೊಂಡು ಬಂದಿದ್ರು. ಅದು ಕೋಳ ಇಲ್ಲ, ಸುಳ್ಳು. ಅದು ಕೋಳ ಯಾವ್ದು ಇಲ್ಲ. ಯಾಕಂದ್ರೆ ಕೆಲವು ಮಾಧ್ಯಮಗಳು ಕೂಡ ಇಲ್ಲ ಇಲ್ಲ, ಕೋಳ ಯಾವ್ದು ಹಾಕೊಂಡ್ ಬಂದಿಲ್ಲ, ಅಂತ ಅವಶ್ಯಕತೆನೂ ಇಲ್ಲ. ಕೋಳ ಯಾವ್ದು ಕೈಗೆ ಬಟ್ಟೆ ಅವ್ರಿಗೇನೋ ಪೇನ್ ಏನೋ ಇರ್ಬೇಕು, ಅದಕ್ಕೆ ಅದು ಹಾಕೊಂಡಿರ್ಬೇಕಷ್ಟೇ. ಅದು ಕೋಳ ಅಲ್ಲ. ಮತ್ತೆ ಸ್ಪೆಕ್ಟ್ ಎಲ್ಲವೂ ಹಾಕೊಂಡ್ ಬಂದಿದ್ರು ಮೇಡಮ್. ಸ್ಪೆಕ್ಟ್ ಅಲ್ಲ, ಅದು ಸ್ಪೆಕ್ಟ್ ಇಲ್ಲ. ಅದು ಪವರ್ ಗ್ಲಾಸ್ ಅಂತ ಹೇಳಿದ್ರು. ಪವರ್ ಗ್ಲಾಸ್ ಅಲೋಡ್ ಇದೆ. ಯಾರಿಗೂ ಇಷ್ಟೇ ಕಣ್ಣು ಏನಾದ್ರು ಪವರ್ ಇದ್ರೆ ಅವ್ರಿಗೆ ಅಲೋಡ್ ಇದೆ.
ಆದ್ರೂ ಸಹ ಅದು ಏನು ಗ್ಲಾಸ್ ಇದೆ ಅದನ್ನ ಅದೆಷ್ಟು ಪವರ್ ಇದೆ ಅಂದ್ಬಿಟ್ಟು ಅದನ್ನ ಚೆಕ್ ಮಾಡಿ ಡಾಕ್ಟರ್ ಕೈಯಲ್ಲಿ ಖಡ್ಗದ ವ್ಯವಸ್ಥೆ ಖಡ್ಗ ಮೇಡಮ್ ಖಡ್ಗ ಬೇರೆ ಇತ್ತು ಮೇಡಮ್. ಅವ್ರು ಬಂದಾಗ ಕೈಯಲ್ಲಿ ಖಡ್ಗ ಇತ್ತು, ಆಮೇಲೆ ಇಲ್ಲ ಅದೆಲ್ಲ ರಿಮೂವ್ ಆಗಿದೆ, ಅದೆಲ್ಲ ತೆಗೆಸಿದ್ರು ಮೇಡಮ್. ಈಗ ಅಲ್ಲ ಈಗಲ್ಲ ಸರ್ಚ್ ಟೈಮ್ ಅಲ್ಲಿ ರಿಮೂವ್. ಮೇಡಮ್ ಈಗ ಹೋದಾಗ ಹೆಂಗಿದೆ ಮೇಡಮ್ ಅಲ್ಲಿ ವಾತಾವರಣ ಹೇಗಿದೆ ಮೇಡಮ್? ಒಂದು ವದಂತಿ ಇದೆ ಮೇಡಮ್, ಏನು ಅಂದ್ರೆ ಏನೋ ಹೆಲ್ತ್ ಅಲ್ಲಿ ಸ್ವಲ್ಪ ನೋ 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 ಆ ತರದ್ ಯಾವುದಿಲ್ಲ. ಫಸ್ಟ್ ಕ್ಲಾಸ್ ಚೆಕಪ್ ಮಾಡ್ತಾ ಇದ್ರ ಅನ್ನೋದು ವದಂತಿ ಅಂದಿದೆ. ಹೆಲ್ತ್ ಚೆಕಪ್ ನಾನ್ ಮಾಡ್ತಿದ್ದೀನಿ, ನಾನು ಪೊಲೀಸ್ ರೀ, ಅದಿಲ್ಲ ಹೆಲ್ತ್ ಚೆಕಪ್ ಏನಿಲ್ಲ. ನಾನು ಬ್ಯಾರಕ್ಕೆ ಹೋಗಿಲ್ಲ, ನಾನ್ ಮೇಡಮ್ ಅವರ ಚೇಂಬರ್ ಅಲ್ಲಿ ಇದ್ದೆ, ಜೈಲ್ ಸೂಪರಿಂಟ್ ಚೇಂಬರ್ ಅಲ್ಲಿ ಇದ್ದೆ, ಅಲ್ಲಿಂದ ಬಂದಿದ್ದೀನಿ ಅಷ್ಟೇ. ಅವೆಲ್ಲ ಯಾವ್ದು ವದಂತಿಗಳು ಇಲ್ಲ, ಎಲ್ಲ ಚೆನ್ನಾಗಿದೆ. ಊಟ ಮಾಮೂಲಿ ಎಲ್ರಿಗೂ ಏನಿರುತ್ತೆ ಅದೇ ಊಟ ಮಾಡಿ. ಇಲ್ಲ ಇಲ್ಲ ಆತರ ಅದು ನನಗೆ ಇದಿಲ್ಲ, ಗಮನಕ್ಕಿಲ್ಲ. ಆಮೇಲೆ ಆ ತರದ್ ಯಾವ್ದು ಇಲ್ಲ ಆಯ್ತಲ್ಲ, ಎಲ್ರಿಗೂ ಏನ್ ನಾರ್ಮಲ್ ಫುಡ್ ಇದೆ ಅದೇ ಹೋಗಿರುತ್ತೆ, ತಗೊಂಡಿರ್ತಾರೆ. ದರ್ಶನ್ ಅವರು ಜೈಲಿಗೆ ಬಳೆ ಆಗಿರ್ಬೋದು, ದಾರವನ್ನಾಗಿರ್ಬೋದು, ಕೊಡಲಿರ್ತಕ್ಕಂಥ ದರಗಳನ್ನ ರಿಮೂವ್ ಮಾಡ್ಲಿಕ್ಕೆ ಹಿಂದೇಟ್ ಹಾಕಿದ್ರು. ಆ ತರದ್ ಯಾವ್ದೂ ಇಲ್ಲ, ಆ ತರ ಹಿಂದೇಟ್ ಹಾಕಿರೋದೆಲ್ಲ ಇಲ್ಲ. ಅದು ಸ್ವಲ್ಪ ಟೈಟ್ ಇತ್ತಲ್ಲ, ಹಂಗಾಗಿ ಅದು ರಿಮೂವ್ ಮಾಡ್ಲಿಕ್ಕೆ ಕಷ್ಟ ಆಯ್ತು, ಅಷ್ಟು ಬಿಟ್ರೆ ಹಿಂದೇಟ್ ಹಾಕಿರೋದು ಆ ತರದ್ ಯಾವ್ದು ಇಲ್ಲ. ಬ್ರಾಂಡೆಡ್ ಎಲ್ಲ ಬಟ್ಟೆಗಳನ್ನೆಲ್ಲ ಹಾಕೊಂಡು ಬಂದಿದ್ರು, ಹಾಗಾಗಿ ಅದು ವಿವಾದ ಆಗಿತ್ತು. ಇವತ್ತು DIG ಕೂಡ ನೋಟಿಸ್ ಕೊಟ್ಟಿದ್ರು ಮೇಡಮ್, ಕೆಲವೊಂದು ಆ ತರ ಇಲ್ಲ. ಯಾರ್ಯಾರು ನೋಟಿಸ್ ಕೊಟ್ಟಿದ್ರು ಮೇಡಮ್? ಅಲ್ಲ ಮಾಮೂಲಿಯಾಗಿ ನಾನು ಹೇಳ್ತೀನಿ, ಎನಿ ಜೈಲ್ ಇದು ಜನರಲ್ ಮಾಹಿತಿ, ಇದು ದರ್ಶನ್ ಅವ್ರ ಬಗ್ಗೆ ಅಂತ ಅಲ್ಲ ನಾನು ಹೇಳ್ತಾ ಇರೋದು, ಇದು ಜನರಲ್ ಮಾಹಿತಿ. ಇದರಲ್ಲಿ ಕನ್ವಿಕ್ಟ್ಸ್ ಇರ್ತಾರೆ ಪ್ರಿಸನರ್ಸ್ ಅಲ್ಲಿ, ಮತ್ತೆ ಅಂಡರ್ ಟ್ರಯಲ್ ಪ್ರಿಸನರ್ಸ್ ಇರ್ತಾರೆ. ಕನ್ವಿಕ್ಟ್ಸ್ ಆದ್ರೆ ಬಟ್ಟೆಗಳಲ್ಲಿ ರಿಸ್ಟ್ರಿಕ್ಷನ್ ಇರ್ತದೆ, ವೆರಾಸ್ ಅಂಡರ್ ಟ್ರಯಲ್ ಪ್ರಿಸನರ್ಸ್ಗೆ ಅದಿರಲ್ಲ. UTP ನಂಬರ್ ಕೊಟ್ಟರು, UTP ಅದು ಕೈದಿ ನಂಬರ್ ಏನಿದೆ ಮೇಡಮ್ ಈಗ ಇಲ್ಲಿ ಅದು ಅಫಿಷಿಯಲ್, ಅದು ಮಾಧ್ಯಮದಲ್ಲಿ ಹೇಳುವಂತ ವಿಚಾರ ಅಲ್ಲ, ಅದು ಇಟ್ಸ್ ಅನ್ ಅಫಿಷಿಯಲ್ ಮ್ಯಾಟರ್. ಐ ಕ್ಯಾನ್ ನಾಟ್ ಡಿಸ್ಕ್ಲೋಸ್ ಹಿಯರ್. ಇಲ್ಲ ಜೈಲ್ ರೂಲ್ಸ್ ಗಳನ್ನ ಫಾಲೋ ಮಾಡ್ತಿದ್ದಾರೆ ಮೇಡಮ್, ಖಂಡಿತ. ಆ ತರ ಯಾವುದು ಇಲ್ಲ, ಅದೆಲ್ಲ ವದಂತಿ. ಅದು ದಯವಿಟ್ಟು ಅದನ್ನೆಲ್ಲ ನಂಬೇಡಿ. ಹೌದು ಜೈಲ್ ರೂಲ್ಸ್ ಫಾಲೋ ಮಾಡ್ಲೇಬೇಕಲ್ಲ, ಮಾಡ್ತಾರೆ, ಅದ್ರಲ್ಲಿ ಏನಿಲ್ಲ. ವದಂತಿಗೆ ಕಿವಿ ಕೊಡ್ಬೇಕು, ಸ್ಪಷ್ಟನೆ ಕೊಟ್ಬಿಟ್ರೆ ಕ್ಲಿಯರ್ ಆಗ್ಬಿಡುತ್ತೆ. ಯಾವ್ದು ಒಂದು ಗಂಟೆಗಳ ಕಾಲ ನೀವು ಒಳಗಡೆ ಇದ್ದೀವಿ. ನ್ಯೂಸ್ ವಿಜಯನಾಡು ಸಂಪಾದಕರು ಬಜಾರಾಯ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ.